ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲರಾಗಿದ್ದರು. ಕೆಲವು ಹೋರಾಟಗಳ ಮಧ್ಯದಲ್ಲಿಯೂ ಗಾಂಧೀಜಿಯವರ ಕೀರ್ತಿ ಪ್ರಚಾರದಲ್ಲಿತ್ತು. ಆ ದೇಶದಲ್ಲಿ ಅವರು ಪ್ರಾಮಾಣಿಕ ವ್ಯಕ್ತಿ ಎಂಬ ಖ್ಯಾತಿಯನ್ನು ಹೊಂದಿದ್ದರು. ಒಬ್ಬ ಕೊಲೆಗಾರನು ಅವರನ್ನು ಹುಡುಕಿಕೊಂಡು ಬಂದನು. ತಾನು ತನ್ನ ಪಕ್ಕದ ಮನೆಯವನನ್ನು ಕ್ರೂರವಾಗಿ ಕೊಲೆ ಮಾಡಿರುವೆ ಎಂದು ಅವನೇ ಒಪ್ಪಿಕೊಂಡ್ಬಿಟ್ಟ. ಪೊಲೀಸರು ತನ್ನನ್ನು ಹುಡುಕುವುದಾಗಿಯೂ ಮತ್ತು ಗಾಂಧಿ ಅವನನ್ನು ಕಾಪಾಡಬೇಕೆಂದು ಕೇಳಿಕೊಂಡನು. ಗಾಂಧಿ ಅವನ ಪರವಾಗಿ ವಾದಿಸಲು ನಿರಾಕರಿಸಿದರು. ಅವರು ಅವನ ಪರವಾಗಿ ವಾದಿಸಿದರೆ ಅವನು ಅವರಿಗೆ ದೊಡ್ಡ ಮೊತ್ತವನ್ನು ಕೊಡುವುದಾಗಿ ಹೇಳಿದನು. ಆದರೆ ಗಾಂಧೀಜಿ ಅವನ ಪರ ವಕಾಲತ್ತು ನಡೆಸಲು ನಿರಾಕರಿಸಿದರು. ಅವನು ತನ್ನ ಪರ ವಾದಿಸಲು 3 ದೊಡ್ಡ ವಕೀಲರನ್ನು ನೇಮಿಸಿದನು. ನ್ಯಾಯಾಲಯದಲ್ಲಿ ಅವನು ಅಪರಾಧಿ ಎಂದು ಸಾಬೀತುಪಡಿಸದ ಕಾರಣ ಅವನು ಬಿಡುಗಡೆ ಹೊಂದಿದನು. ಅವನು ಹಿಂತಿರುಗಿ ಗಾಂಧಿಯವರ ಬಳಿಗೆ ಬಂದು, ಈಗ ನೀವೇನು ಹೇಳ್ತೀರಿ ಎಂದು ವ್ಯಂಗ್ಯವಾಗಿ ಕೇಳಿದನು. ಅದಕ್ಕೆ ಗಾಂಧೀಜಿ, ನೀನು ಒಂದು ಕೊಲೆಯನ್ನು ಮಾಡಿದ್ದೆ, ಆದರೆ ಈಗ 3 ಕೊಲೆ ಮಾಡಿರುವೆ, ಪಾಪ ನಿನ್ನ ಮೇಲಿದೆ ಅಂದರು. ಅವನಿಗೆ ಅರ್ಥವಾಗದ ಕಾರಣ ಅದು ಹೇಗೆ ಅಂತ ಕೇಳಿದ. ಮೊದಲು ನೀನು ಮನುಷ್ಯನ ಕೊಲೆ ಮಾಡಿದೆ, ನಂತರ ಕೊಲೆ ಮಾಡಲಿಲ್ಲ ಎಂದು ಹೇಳಿ ಸತ್ಯದ ಕೊಲೆ ಮಾಡಿದೆ, ಈಗ ಬಿಡುಗಡೆ ಹೊಂದಿದ ನಂತರ ನೀತಿಯ ಕೊಲೆ ಮಾಡಿರುವೆ ಎಂದು ಹೇಳಿದರು. ಮನುಷ್ಯರನ್ನು ಕೊಂದರೆ ಮಾತ್ರ ಕೊಲೆ ಎಂದು ನಾವು ನೆನೆಸ್ತೇವೆ, ಆದರೆ ಹಾಗಲ್ಲ. ನಾವು ಸಹ ಎಷ್ಟೋ ಸುಳ್ಳನ್ನು ಹೇಳಿ ಸತ್ಯವನ್ನೇ ಕೊಲೆ ಮಾಡ್ತೇವೆ. ಇವೆಲ್ಲವೂ ನ್ಯಾಯಯುತವಾದ ಕೊಲೆ. ಹಾಗಿದ್ದರೆ ನಾವೆಲ್ಲರೂ ಸಹ ಕೊಲೆಗಾರರಲ್ಲವೇ? ಅದಕ್ಕೆ ತಕ್ಕಂಥ ದಂಡನೆಯನ್ನು ನಾವು ಸಹ ಅನುಭವಿಸಬೇಕು. ಇತರರು ನಮ್ಮನ್ನು ನೋಡಲಿಲ್ಲ ಎಂದು ನೆನೆಸದೆ ನಮ್ಮ ಮನಸ್ಸಾಕ್ಷಿಯನ್ನೇ ನಮಗೆ ನ್ಯಾಯಾಧಿಪತಿಯನ್ನಾಗಿ ಇಟ್ಟು ಅದಕ್ಕೆ ಭಯಪಟ್ಟು ಒಳ್ಳೆಯವರಾಗಿ ಬಾಳೋಣ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ.